ವೀಕ್ಷಕರೇ, ಅಲಹಾಬಾದ್ನ ಆ ನಿರ್ಜನ ರಾತ್ರಿಯಲ್ಲಿ ಒಬ್ಬ ವ್ಯಕ್ತಿ ಮನೆ ಮುಂದೆ ಕೂತು ಏನನ್ನೋ ಬೇಯಿಸ್ತಾ ಇದ್ದ. ಅವನ ಮುಂದೆ ಒಂದು ಪಾತ್ರೆ ಇತ್ತು, ಅದರಲ್ಲಿ ನೀರು ಕುದಿತಾ ಇತ್ತು. ಆ ಕುದಿಯುವಂತ ನೀರಿನಲ್ಲಿ ಮನುಷ್ಯನ ಮೆದುಳು ಬೇಯ್ತಾ ಇತ್ತು. ಹೌದು, ಆ ಒಬ್ಬ ಮನುಷ್ಯನ ಬುರುಡೆ ಓಪನ್ ಮಾಡಿ ತೆಗೆದಂತ ಮೆದುಳನ್ನ ಹೀಗೆ ಬೇಯಿಸಿ ಅಲ್ಲಿ ಉಳಿದಂತ ನೀರನ್ನ ಈ ವ್ಯಕ್ತಿ ಸೂಪ್ ತರ ಕುಡಿತಾ ಇದ್ದ. ವೀಕ್ಷಕರೇ, ನಾವು ಸಾಕಷ್ಟು ಜನ ಸರಣಿ ಹಂತಕರ ಬಗ್ಗೆ ಕೇಳಿದ್ದೇವೆ, ಆದ್ರೆ ಈ ರಾಜಾ ಕುಲಂದರ್ ಬಗ್ಗೆ ನೀವು ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳೋದು ಗ್ಯಾರಂಟಿ. ವೀಕ್ಷಕರೇ, ಇದೆಲ್ಲ ಶುರುವಾಗಿದ್ದು 2002ರ ಜೂನ್ ತಿಂಗಳಲ್ಲಿ. ಆಗ ಆಜ್ ನ್ಯೂಸ್ ನಲ್ಲಿ ಒಬ್ಬ ರಿಪೋರ್ಟರ್ ನಾಪತ್ತೆ ಆಗ್ತಾನೆ. ಆ ವರದಿಗಾರನ ಹೆಸರು ಧೀರೇಂದರ್ ಸಿಂಗ್. ಮಾಮೂಲಾಗಿ ವರದಿಗಾರ ಅಥವಾ ಪತ್ರಕರ್ತರು ನಾಪತ್ತೆ ಆದ್ರೆ ಅದು ದೊಡ್ಡ ಸುದ್ದಿಯಾಗುವುದು ಸಹಜ, ಒತ್ತಡ ಕೂಡ ಹೆಚ್ಚಿರುತ್ತೆ. ಹೀಗಾಗಿ ಈ ಒಂದು ಪ್ರಕರಣ ಪೊಲೀಸರಿಗೆ ಅತ್ಯಂತ ಮಹತ್ವದಾಗಿತ್ತು. ಈ ಧೀರೇಂದರ್ ಸಿಂಗ್ ಅವರ ಫೋನ್ಗೆ ಬಂದಂತ ಕೊನೆಯ ಕರೆ ಪೂಲನ್ ದೇವಿ ಎಂಬುವರದು ಆಗಿತ್ತು. ಈ ಹೆಸರು ಯಾಕೆ ಮುಖ್ಯ ಅಂತ ಆಮೇಲೆ ಹೇಳ್ತೀನಿ. ಆದ್ರೆ ಈ ಕರೆ ಬಗ್ಗೆ ಕೇಳಿದಾಗ ಪೂಲನ್ ದೇವಿ ಧೀರೇಂದ್ರ ಸಿಂಗ್ ಎಂಬ ಹೆಸರಿನವರು ನನಗೆ ಯಾರು ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಬಹುಶಃ ಅವರು ನನ್ನ ಗಂಡನಿಗೆ ಗೊತ್ತಿರಬಹುದು ಅಂತ ಆಕೆ ಹೇಳಿದ್ಲು. ಆಕೆ ಪತಿಯನ್ನ ವಿಚಾರಿಸಿದಾಗ ಧೀರೇಂದರ್ ಸಿಂಗ್ ನನ್ನ ಸ್ನೇಹಿತ ಹೌದು, ಆದ್ರೆ ಬಹಳ ದಿನಗಳಿಂದ ಆತನ ಜೊತೆ ನಾನು ಮಾತನಾಡಿಲ್ಲ ಅಂತ ಹೇಳಿದ್ದ. ಆ ವ್ಯಕ್ತಿ ಹೆಸರು ರಾಮ್ ನಿರಂಜನ್. ಅವನ ಮಾತನ್ನ ಪೊಲೀಸರು ನಂಬಲಿಲ್ಲ. ಹೀಗಾಗಿ ಇಂಟ್ರಾಗೇಟ್ ಮಾಡೋದಕ್ಕೆ ಅವನನ್ನ ಹಾಗೂ ಅವರ ಅಳಿಯನನ್ನ ಠಾಣೆಗೆ ಕರೆತರ್ತಾರೆ. ವೀಕ್ಷಕರು, 1962ರಲ್ಲಿ ಅಲಹಾಬಾದ್ನಲ್ಲಿ ಜನಿಸಿದಂತ ರಾಮ್ ನಿರಂಜನ್ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ರು. ಆತನಿಗೆ ಹೆಂಡತಿ ಮತ್ತು 3 ಜನ ಮಕ್ಕಳಿದ್ರು. ಎಲ್ರಿಗೂ ಕೂಡ ಸ್ನೇಹಪರ ವ್ಯಕ್ತಿಯಾಗಿದ್ದಂತ ರಾಮ್ ನಿರಂಜನ್ ಮಾಮೂಲಿ ಸರ್ಕಾರಿ ನೌಕರರಾಗಿದ್ರು. ಆದ್ರೆ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸುವಂತ ಅವರ ಅಸಲಿ ಸ್ವಭಾವ ಬೇರೆನೇ ಇತ್ತು. ಅವನ ಇನ್ನೊಂದು ರೂಪ ಜನರಿಗೆ ಗೊತ್ತಿರಲಿಲ್ಲ. ಆ ಇನ್ನೊಂದು ಮುಖದ ಹೆಸರೇ ರಾಜಾ ಕುಲಂದರ್. ವಿಚಾರಣೆ ಸಮಯದಲ್ಲಿ ರಾಮ್ ನಿರಂಜನ್ ಮೊದಲು ಏನನ್ನೂ ಕೂಡ ಹೇಳಿಲ್ಲ, ಆದ್ರೆ ಸ್ವಲ್ಪ ಸಮಯದ ನಂತರ ಅವನ ಮುಖಭಾವ ಬದಲಾಗುತ್ತೆ. ಅವನ ನಡವಳಿಕೆ, ಅವನ ಮಾತಿನ ರೀತಿ, ಅವನ ವ್ಯಕ್ತಿತ್ವ ಎಲ್ಲ ಕೂಡ ಬದಲಾಯಿತು. ನೀವು ನನ್ನನ್ನ ಬಿಡೋದಾಗಿ ಭರವಸೆ ಕೊಟ್ರೆ ಎಲ್ಲವನ್ನು ಕೂಡ ಹೇಳ್ತೀನಿ ಅಂತ ಆತ ಹೇಳಿದ್ದ. ಪೊಲೀಸರು ಅವನ ಕೋರಿಕೆಗೆ ಸಮ್ಮತಿಸಿದ್ರು. ಈ ನಡುವೆ ಅವನು ವಿಚಿತ್ರ ಬೇಡಿಕೆಯನ್ನ ಪೊಲೀಸರ ಮುಂದೆ ಇಟ್ಟಿದ್ದ. ನಾನು ದಾಲ್ ತಿನ್ಬೇಕು ಅಂತ ಷರತ್ ಹಾಕಿದ್ದ. ಆಯ್ತು ಅಂತ ಪೊಲೀಸರು ದಾಲನ್ನ ತರಿಸೋದಕ್ಕೆ ಮುಂದಾಗ್ತಾರೆ. ಆದ್ರೆ ಅವನು ಬೇಡ, ನೀವು ಸಾಮಾನುಗಳನ್ನ ತಂದ್ಕೊಡಿ, ನಾನೇ ದಾಲನ್ನ ತಯಾರು ಮಾಡಿ ತಿಂತೀನಿ ಅಂತ ಆತ ಹೇಳಿದ್ದ. ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪೊಲೀಸರು ಅವನ ಎಲ್ಲಾ ಮಾತನ್ನು ಕೂಡ ಕೇಳ್ತಾ ಇದ್ರು. ದಾಲ್ ಮಾಡ್ಕೊಂಡು ತಿಂದಾದ್ಮೇಲೆ ಅವನು ಪೊಲೀಸರನ್ನ ನೈನಿ ಗ್ರಾಮದ ಹಂದಿ ಸಾಕಣೆ ಕೇಂದ್ರಕ್ಕೆ ಕರೆದೊಯ್ದಾನೆ. ಅಲ್ಲಿಗೆ ಹೋದ್ಮೇಲೆ ರಾಮ್ ನಿರಂಜನ ಪರ್ಸನಾಲಿಟಿ ಮತ್ತಷ್ಟು ಬದಲಾಗುತ್ತೆ. ಈಗ ಅವನ ನಡಿಗೆಯಲ್ಲಿ ಹೊಸ ಆತ್ಮವಿಶ್ವಾಸ ಗೋಚರಿಸಿತ್ತು. ಅವನ ಬಾಡಿ ಲ್ಯಾಂಗ್ವೇಜ್ ಒಬ್ಬ ಶಕ್ತಿಯುತ ವ್ಯಕ್ತಿಯಂತೆ ಮಾರ್ಪಟ್ಟಿತ್ತು. ಇದು ಯಾರ ಫಾರ್ಮ್ ಹೌಸ್ ಅಂತ ಪೊಲೀಸರು ಕೇಳಿದಾಗ ಅವನು ಮಾತನಾಡೋದಕ್ಕೆ ಶುರು ಮಾಡಿದ. ಅದನ್ನ ಕೇಳದಂತ ಪೊಲೀಸರು ನಿಜಕ್ಕೂ ಭಯಗೊಂಡಿದ್ರು. ಇದು ಫಾರ್ಮ್ ಹೌಸ್ ಅಲ್ಲ, ಇದು ರಾಜಾ ಕುಲಂದರ್ನ ದರ್ಬಾರ್. ರಾಜಾ ಕುಲಂದರ್ ಇಲ್ಲಿಯೇ ಅಪರಾಧಿಗಳಿಗೆ ಶಿಕ್ಷೆ ಕೊಡೋದು ಅಂತ ಹೇಳಿದ್ದ. ಅವನ ಮಾತನ್ನ ಕೇಳದಂತ ಪೊಲೀಸರು ನಿಜಕ್ಕೂ ಆಶ್ಚರ್ಯಚಕಿತರಾಗಿದ್ರು. ಅದ್ ಸರಿ, ನಮ್ಮನ್ನ ಯಾಕೆ ಇಲ್ಲಿಗೆ ಕರ್ಕೊಂಡ್ಬಂದಿದೆಯಾ ಅಂತ ಕೇಳಿದಾಗ ರಾಜಾ ಕುಲಂದರ್ ಒಂದು ಕಡೆ ನೆಲದ ಮೇಲೆ ತೋರಿಸಿ ಅಲ್ಲಿ ಅಗದ್ ನೋಡಿ ಅಂತ ಹೇಳಿದ್ದ. ಅವನ ಸೂಚನೆ ಮೇರೆಗೆ ಅಲ್ಲಿ ಅಗೆಯೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಮೊದಲು ಗಟ್ಟಿಯಾದ ದುಂಡಗಿನ ವಸ್ತು ಸಿಕ್ಕಿತ್ತು. ಅವರು ಮತ್ತಷ್ಟು ಅಗಿತಾ ಹೋದಂತೆ ಅಲ್ಲಿ ಸಿಕ್ಕ ವಸ್ತುಗಳನ್ನ ನೋಡಿ ಎಲ್ಲಾ ಪೊಲೀಸರು ಕೂಡ ಒಂದು ಕ್ಷಣ ದಂಗಾಗಿ ಹೋಗಿದ್ರು. ಏಕೆಂದ್ರೆ ಆ ದುಂಡಗಿನ ವಸ್ತು ಕಲ್ಲಾಗಿರ್ಲಿಲ್ಲ, ಅದು ಮಾನವನ ತಲೆಬುರುಡೆಯಾಗಿತ್ತು. ಕೆಳಗೆ ಅಗದ್ ನೋಡಿದಾಗ ಅವ್ರಿಗೆ ಸಿಕ್ಕಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ 14 ತಲೆಬುರುಡೆಗಳು. ಅವುಗಳನ್ನ ಅಸ್ಥಿ ಪಂಜರಗಳಿಂದ ಬೇರೆ ಮಾಡಲಾಗಿತ್ತು. ಬುರುಡೆಗಳ ಮೇಲೆ ಕಪ್ಪು ಮತ್ತು ಹಸಿರು ಬಣ್ಣವನ್ನ ಬಳಿಯಲಾಗಿತ್ತು. ಮತ್ತೆ ಕೆಲವು ಬುರುಡೆಗಳ ಮೇಲೆ ಹೆಸರನ್ನ ಬರೆಯಲಾಗಿತ್ತು. ಈ ಫಾರ್ಮ್ ಹೌಸ್ ನಲ್ಲಿ ಇದ್ದಂತ ಪೆಟ್ಟಿಗೆಯಲ್ಲಿ ಒಂದು ಡೈರಿ ಕೂಡ ಸಿಕ್ಕಿತ್ತು. ಆ ಡೈರಿಯಲ್ಲಿ ಆ ಎಲ್ಲಾ 14 ಮಂದಿ ಹೆಸರನ್ನ ಬರೆಯಲಾಗಿತ್ತು. ಅದರಲ್ಲಿದ್ದಂತ ಮೊದಲ ಹೆಸರು ಕಾಳಿ ಪ್ರಸಾದ್ ಶ್ರೀವಾತ್ಸವ್. ಅವರು ರಾಮ್ ನಿರಂಜನ್ ಅಲಿಯಾಸ್ ರಾಜಾ ಕುಲಂದರ್ನೊಂದಿಗೆ ಒಂದೇ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು. ಈ ಕಾಳಿ ಪ್ರಸಾದ್ ರಾಜಾ ಕುಲಂದರ್ನಿಂದ 50,000 ರೂಪಾಯಿ ಸಾಲವನ್ನ ತೆಗೆದುಕೊಂಡಿದ್ರು. ಈ ರಾಜಾ ಕುಲಂದರ್ ಕೋಲ್ ಬುಡಕಟ್ಗೆ ಸೇರಿದವನು. ಈ ಒಂದು ಕಾರಣದಿಂದಾಗಿ ಕಾಳಿ ಪ್ರಸಾದ್ ತನ್ನನ್ನ ಕೆಳಗೆ ನೋಡ್ತಾನೆ ಎಂಬ ಭಾವ ಅವನಲ್ಲಿ ಮನೆ ಮಾಡಿತ್ತು. ತನ್ನನ್ನ ತಾನು ದೊಡ್ಡ ವಿದ್ವಾಂಸ ಅಂತ ಪರಿಗಣಿಸಿದಂತ ರಾಜಾ ಕುಲಂದರ್ಗೆ ಆ ವ್ಯಕ್ತಿ ಹಣವನ್ನು ಕೂಡ ಹಿಂದಿರುಗಿಸಲಿಲ್ಲ. ಒಂದಿನ ರಾಜ ಅವನನ್ನ ಕಾಡಿಗೆ ಕರೆದೊಯ್ದು ಅಲ್ಲಿ ಅವನ ಕತ್ತನ್ನ ಸಿಡಿ ಮುಗಿಸಿದ್ದ. ಈ ಒಂದು ಕತೆ ಇಲ್ಲಿಗೇನೆ ಮುಗಿಯೋದಿಲ್ಲ. ಈ ಕಾಳಿ ಪ್ರಸಾದನ ಬಾಡಿಯನ್ನ ವಿಲೇವಾರಿ ಮಾಡುವಾಗ ರಾಜಾ ಕುಲಂದರ್ ಅವನ ಲಿಂಗವನ್ನು ಕೂಡ ಕತ್ತರಿಸಿದ್ದ. ಅವನ ತಲೆಯನ್ನ ದೇಹದಿಂದ ಬೇರ್ಪಡಿಸಿದ್ದ. ಮತ್ತೆ ಅದನ್ನ ತನ್ನ ಜೊತೆ ತೆಗೆದುಕೊಂಡು ಹೋಗಿದ್ದ. ಕತ್ತರಿಸಿದಂತ ತಲೆಯನ್ನ ಅದನ್ನ ಹಂದಿ ಫಾರ್ಮ್ಗೆ ತಗೊಂಡ್ಬಂದು ರಾಜ ಅದರ ತಲೆಬುರುಡೆಯಿಂದ ಕಾಳಿ ಪ್ರಸಾದನ ಮೆದುಳನ್ನು ಹೊರತೆಗೆದು ಪಕ್ಕದಲ್ಲಿದ್ದಂತ ಕುದಿಯುವ ನೀರಿನಲ್ಲಿ ಹಾಕಿದ್ದ. ಈಗ ಅವನು ಈ ಕಾಳಿ ಪ್ರಸಾದ್ ಎಷ್ಟು ದೊಡ್ಡ ವಿದ್ವಾಂಸ ಅಂತ ತಿಳ್ಕೊಳ್ಳೋದಕ್ಕೆ ಬಯಸಿದ್ದ. ಯಾವುದೇ ವ್ಯಕ್ತಿಯ ಎಲ್ಲಾ ಬುದ್ಧಿವಂತಿಕೆ, ಎಲ್ಲಾ ತಂತ್ರಗಳು ಅವನ ಮೆದುಳಿನಲ್ಲಿರ್ತವೆ. ಆ ಮೆದುಳನ್ನೇ ಕುದಿಸಿ ಸೂಪ್ ಮಾಡ್ಕೊಂಡು ಕುಡಿದ್ರೆ ಅವನಲ್ಲಿರುವಂತ ಎಲ್ಲಾ ಜ್ಞಾನ ತನಗೆ ಸಿಗುತ್ತೆ ಅಂತ ಆತ ಅಂದ್ಕೊಂಡಿದ್ದ. ಹೀಗಾಗಿ ಮೆದುಳನ್ನ ಬೇಯಿಸಿ ಸೂಪ್ ಮಾಡಿ ಕುಡಿದಿದ್ದ. ಹಾಗೇನೆ ಡೈರಿಯಲ್ಲಿ ಮೊದಲ ಹೆಸರನ್ನ ಅಂದ್ರೆ ಕಾಳಿ ಪ್ರಸಾದ್ ಶ್ರೀವಾತ್ಸವ್ ಅಂತ ಬರೆದು ಆ ಹೆಸರಿನ ಮುಂದೆ ಕ್ರಾಸ್ ಅನ್ನ ಹಾಕಿದ್ದ. ಇವನು ಅದೇ ಕೆಲಸವನ್ನ ಮೊಹಮ್ಮದ್ ಮೊಹಿನ್ ಎಂಬಾತನಿಗೂ ಕೂಡ ಮಾಡಿದ್ದ. ಹಿಪ್ನಾಟಿಸಂ ಗೊತ್ತಿದ್ದಂತ ಅವರು ಕೂಡ ರಾಜಾ ಕುಲಂದರ್ನ ಜೊತೆಗೆ ಕೆಲಸವನ್ನ ಮಾಡ್ತಿದ್ದವರು. ಈ ಕಾಳಿ ಪ್ರಸಾದ್ ರವರ ಹಾಗೆ ಇವರು ಕೂಡ ರಾಜನ ಬಳಿ 25,000 ರೂಪಾಯಿ ಸಾಲವನ್ನ ಪಡೆದು ಅದನ್ನ ಹಿಂದಿರುಗಿಸಿರ್ಲಿಲ್ಲ.
ಒಂದಿನ ಮೊಹಮ್ಮದ್ನನ್ನ ಯಮುನಾ ನದಿಯ ಸೇತುವೆ ಬಳಿ ಕರ್ಕೊಂಡು ಹೋಗಿ ಅಲ್ಲಿ ಮೋಹಿನನ್ನ ಮುಗಿಸಿದ್ದ. ಆತ ಮುಸಲ್ಮಾನನಾಗಿದ್ರಿಂದ ಅವನ ಶವವನ್ನ ಹೂಳೋದು ಬೇಡ ಅಂತ ಅಂದ್ಕೊಂಡಂತ ರಾಜ ಅವನ ತಲೆಯನ್ನ ಕತ್ತರಿಸಿಕೊಂಡು ಬಾಡಿಯನ್ನ ಯಮುನಾ ನದಿಗೆ ಹಾಕಿದ್ದ. ಕತ್ತರಿಸಿದಂತ ತಲೆಯನ್ನ ಫಾರ್ಮ್ ಹೌಸ್ಗೆ ತಂದು ಅಲ್ಲಿ ಮೆದುಳಿನ ಸೂಪ್ ತಯಾರಿಸಿಕೊಂಡು ಕುಡಿದಿದ್ದ. ಈ ಮೋಹಿನ್ನ ಮೆದುಳನ್ನ ತಿನ್ನೋದ್ರಿಂದ ಅವನಿಗೆ ಮೋಹಿನ್ನಲ್ಲಿದ್ದಂತ ಹಿಪ್ನಾಟಿಸಂ ಶಕ್ತಿ ತನಗೆ ಬರುತ್ತೆ ಅಂತ ಈತ ಅಂದ್ಕೊಂಡಿದ್ದ. ನಂತರ ಡೈರಿಯಲ್ಲಿ ಮೊಹಮ್ಮದ್ ಮೋಹಿನ್ ಅಂತ ಎರಡನೇ ಹೆಸರನ್ನ ಬರ್ತಿದ್ದ. ಇದೇ ರೀತಿ ಡೈರಿಯಲ್ಲಿ ಪವನ್ ಕುಮಾರ್ ಯಾದವ್, ಹೈತಿಯಾ ನಸೀಂ, ರತೇಶ್ ಶ್ರೀವಾತ್ಸವ್, ತ್ರಿಭುವನ್ ಪಾಂಡೆ, ಪಪ್ಪು ಪಾಸಿ ಮತ್ತು ಸುಲ್ತಾನ ಸೇರಿದಂತೆ ಹಲವು ಹೆಸರುಗಳು ಇದ್ವು. ಅವುಗಳಲ್ಲಿ ಇದ್ದಂತ ಕೊನೆ ಹೆಸರೇ ಧೀರೇಂದರ್ ಸಿಂಗ್. ಈ ರಾಜ ಕುಲಂದರ್ನ ಕೆಲಸ ಬರೀ ಮೆದುಳನ್ನ ಬೇಯಿಸಿ ಸೇವಿಸೋದಕ್ಕೆ ಮುಗಿಯೋದಿಲ್ಲ. ಅವನ ಡೈರಿಯಲ್ಲಿ 2 ಹೆಸರುಗಳು ಪಂಡಿತರ ಜಾತಿಯ ಹೆಸರುಗಳಿದ್ವು. ಪಂಡಿತರು ಹೆಚ್ಚು ತಿನ್ನೋದ್ರಿಂದ ಅವ್ರ ಕರುಳು ಸಾಮಾನ್ಯ ಜನರಿಗಿಂತ ದೊಡ್ಡದಾಗಿರುತ್ತೆ ಅಂತ ಈ ರಾಜ ಭಾವಿಸಿದ್ದ. ಅದನ್ನ ಪರೀಕ್ಷೆ ಮಾಡೋದಕ್ಕೆ ಆತ ಪಂಡಿತ್ ಸಮುದಾಯದ ಇಬ್ಬರನ್ನ ಕೊಂದು ಅವರ ಮೆದುಳಿನ ಸೂಪನ್ನ ಕುಡಿಯೋದ್ರ ಜೊತೆಗೆ ಅವರ ಹೊಟ್ಟೆಯ ಭಾಗವನ್ನ ಬಗೆದು ಕರುಳನ್ನ ಹೊರತೆಗೆದು ಪರೀಕ್ಷೆ ಮಾಡಿದ್ದ. ವೀಕ್ಷಕರೇ, ಹೆಂಡತಿ ಮಕ್ಕಳು, ಸರ್ಕಾರಿ ನೌಕರಿ ಇರುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಹಿಂದೆ ಇಂಥದ್ದೊಂದು ಭಯಾನಕ ಮುಖ ಇರುತ್ತೆ ಅಂತ ಯಾರು ಕೂಡ ಭಾವಿಸಿರಲಿಲ್ಲ. ಈತನ ವಿಕೃತ ಕಥೆಗಳಿಂದ ಪೊಲೀಸರೇ ಒಂದು ಕ್ಷಣ ತಂಡ ಹೊಡೆದಿದ್ರು. ಕ್ರಮೇಣ ಅವರ ತನಿಖೆಯಲ್ಲಿ ರಾಜ ಕುಲಂದರ್ ವಾಸ್ತವದಲ್ಲಿ ಕಾರನ್ನ ಲೂಟಿ ಮಾಡುವಂತ ತಂಡವನ್ನು ಕೂಡ ನಡೆಸ್ತಿದ್ದ ಅಂತ ಗೊತ್ತಾಗುತ್ತೆ. ಈ ರಾಜ ಕುಲಂದರ್ ಮತ್ತು ಆತನ ಅಳಿಯ ವಜಾರಾಜ್ ಹೆದ್ದಾರಿಯಲ್ಲಿ ಕಾರುಗಳನ್ನ ದರೋಡೆ ಮಾಡ್ತಿದ್ರು. ಆ ಕಾರಿನ ಮಾಲೀಕರನ್ನ ಕೊಲ್ತಾ ಇದ್ರು. ಆದ್ರಿಂದಲೇ ಸಣ್ಣ ಸರ್ಕಾರಿ ಕಚೇರಿಯ ಕಾವಲುಗಾರನಾಗಿದ್ರು ಕೂಡ ರಾಜ ಕುಲಂದರ್ ಬಳಿ ಟಾಟಾ ಸುಮೋ, ಕಾರು ಮತ್ತು ತೋಟದ ಮನೆ ಕೂಡ ಇತ್ತು. ಈ ಎಲ್ಲ ಕಥೆನೂ ಪತ್ರಕರ್ತನಾಗಿದ್ದಂತ ಧೀರೇಂದ್ರ ಸಿಂಗ್ಗೆ ಗೊತ್ತಾಗಿತ್ತು. ಇವರ ಕ್ರಿಮಿನಲ್ ಇತಿಹಾಸದ ಬಗ್ಗೆ ಮಾಹಿತಿ ಕಲೆ ಹಾಕ್ತಂತ ಧೀರೇಂದ್ರ ಸಿಂಗ್ ಅದನ್ನ ತಮ್ಮ ಪೇಪರ್ನಲ್ಲಿ ಬರೆದು ಎಲ್ಲಿ ಪಬ್ಲಿಕ್ ಮಾಡುತ್ತಾರೆಂದ ಭಯಗೊಂಡಂತ ಈ ರಾಜ ಈ ಧೀರೇಂದ್ರ ಸಿಂಗ್ ನನ್ನ ವಂಚನೆಯಿಂದ ತಮ್ಮ ತೋಟಕ್ಕೆ ಕರೆಸ್ಕೊಂಡಿದ್ರು. ಅಲ್ಲಿ ಜೊತೆಯಲ್ಲಿ ಕೂತು ಮಾತನಾಡ್ತಿರುವಾಗಲೇ ಈ ಧೀರೇಂದ್ರ ಸಿಂಗ್ ತಲೆಗೆ ಗುಂಡಿಕ್ಕಿ ಕೊಂದಿದ್ರು. ಇದರ ನಂತರ ಎಂದಿನಂತೆ ಈ ರಾಜ ಕುಲಂದರ್ ಅವನ ತಲೆ ಮತ್ತು ಬೇರೆ ಭಾಗಗಳನ್ನ ಕತ್ತರಿಸಿ ಎಲ್ಲವನ್ನೂ ಕೂಡ ವಿಲೇವಾರಿ ಮಾಡಿದ್ದ. ಈ ರಾಮ್ ನಿರಂಜನ್ ರಾಜ ಕುಲಂದರ್ ಆಗೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಶಕ್ತಿವಂತನಾಗುವಂತ ಆಸೆಯಿಂದ. ಅವನು ಕೋಲ್ ಬುಡಕಟ್ಟಿಗೆ ಸೇರಿದವನು. ಈ ಒಂದು ಕಾರಣದಿಂದಾಗಿ ಅವನ ಬಾಲ್ಯದಲ್ಲಿ ಬಹುಶಃ ಅವನನ್ನ ಕೀಳಾಗಿ ಕಾಣಲಾಗ್ತಿತ್ತು. ಈ ಕೋಲ್ ಎಂಬುದು ಕಾಡು ಬಿಟ್ಟು ನಾಡಿಗೆ ಬಂದಂತ ಒಂದು ಬುಡಕಟ್ಟು ಜನಾಂಗ ಆಗಿದೆ. ಅವರು ಇವತ್ತಿನವರೆಗೂ ತಾರತಮ್ಯಕ್ಕೆ ಒಳಗಾಗ್ತಿದ್ದಾರೆ. ಇದರಿಂದ ಬೇಸತ್ತಿದ್ದಂತ ರಾಮ್ ನಿರಂಜನ್ ತನ್ನನ್ನ ತಾನು ಅತ್ಯಂತ ಶಕ್ತಿಯುತ ಅಂತ ಭಾವಿಸತೊಡಗಿದ್ದ. ಹಾಗೂ ತಮ್ಮನ್ನ ತಾವು ಜಾಣರು ಅಂತ ಕರೆದುಕೊಳ್ತಿದ್ದಂತ ಜನರ ಮೆದುಳನ್ನ ಸೇವಿಸಿ ತಾನು ಮತ್ತಷ್ಟು ಪವರ್ಫುಲ್ ಆಗ್ಬೇಕು ಅಂತ ಆತ ನಿರ್ಧರಿಸಿದ್ದ. ಅವನು ಕೀಳರಿಮೆಯನ್ನ ಮರೆಯೋದಿಕ್ಕೆ ತನ್ನನ್ನ ತಾನು ರಾಜ ಕುಲಂದರ್ ಅಂತ ಕರೆದುಕೊಳ್ತಿದ್ದ. ಮದುವೆ ನಂತರ ತನ್ನ ಪತ್ನಿ ಗೋಮತಿ ದೇವಿಯ ಹೆಸರನ್ನ ಪೂಲನ್ ದೇವಿ ಅಂತ ಬದಲಾಯಿಸಿದ್ದ. ರಾಜಕೀಯದಲ್ಲಿ ಬೆಳೆಯೋದಿಕ್ಕೆ ಅವನು ತನ್ನ ಹೆಂಡತಿಗೆ ಸಂಪೂರ್ಣವಾಗಿ ಬೆಂಬಲಿಸಿದ್ದ. ಅದಕ್ಕೂ ಮಿಗಿಲಾಗಿ ತನ್ನ 3 ಮಕ್ಕಳಿಗೆ ಅದಾಲತ್, ಜಮಾನತ್ ಮತ್ತು ಆಂದೋಲನ್ ಎಂಬ ಹೆಸರಿಟ್ಟಿದ್ದ. ಈ 3 ಹೆಸರುಗಳು ಕಾನೂನಿಗೆ ಸಂಬಂಧಪಟ್ಟವು. ಈ ಮೂಲಕ ತಾನು ಕಾನೂನಿನ ಮೇಲೆ ಹಿಡಿತವನ್ನ ಸಾಧಿಸಿದ್ದೇನೆ ಅಂತ ಆತ ಅಂದ್ಕೊಂಡಿದ್ದ. ಅವನು ತಾನು ಅತ್ಯಂತ ಪರಿಪೂರ್ಣ ಹಾಗೂ ಪವರ್ಫುಲ್ ವ್ಯಕ್ತಿ ಅಂತಾನೆ ಭ್ರಮಿಸಿದ್ದ. ಹಾಗೂ ತಾನು ಒಬ್ಬ ಕಿಂಗ್ ಅಂತಾನೆ ಆತ ಅಂದ್ಕೊಂಡಿದ್ದ. ಈ ರಾಜ ಕುಲಂದರ್ ಕೊಲೆ ಮಾಡುವಂತ ರೀತಿ ಒಂದೇ ತರದಾಗಿತ್ತು. ಅವನು ಮೊದಲು ಜನರೊಂದಿಗೆ ಸ್ನೇಹವನ್ನ ಬೆಳೆಸ್ತಾ ಇದ್ದ. ಅವರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ದಂತ ಅವನು ಅವ್ರಿಗೆ ಸಹಾಯ ಮಾಡ್ತಿದ್ದ. ಅವರು ಮಾಡದಂತ ಸಹಾಯ ಮಾಡಿದಾಗ ಅಥವಾ ಕೊಟ್ಟ ಸಾಲವನ್ನ ಹಿಂದಿರುಗಿಸ್ತಾ ಇದ್ದಾಗ ತಡ ಮಾಡದಂತ ಅವನು ಅವರನ್ನ ಅಪರಾಧಿ ಅಂತ ತಿಳಿತಾ ಇದ್ದ. ಒಟ್ಟಿನಲ್ಲಿ ಅವರನ್ನ ಕೊಲ್ಲೋದಿಕ್ಕೆ ತಾನೇ ಕಾರಣಗಳನ್ನ ಕ್ರಿಯೇಟ್ ಮಾಡಿ ಅದನ್ನ ತನಗೆ ತಾನೇ ಹೇಳ್ಕೊಂಡು ತನ್ನನ್ನ ತಾನೇ ಕನ್ವಿನ್ಸ್ ಮಾಡ್ಕೊಳ್ತಿದ್ದ. ಅವರು ಮಾಡದಂತ ಆ ತಪ್ಪಿಗೆ ಶಿಕ್ಷೆಯನ್ನ ವಿಧಿಸಬೇಕು, ಮತ್ತೆ ಆ ಅಧಿಕಾರ ರಾಜನಾದ ನನಗೆ ಮಾತ್ರ ಇದೆ ಅಂತ ಆತ ಅಂದ್ಕೊಳ್ತಿದ್ದ. 2001ರಲ್ಲಿ ಇವನನ್ನು ಬಂಧಿಸಿ ದೀರ್ಘಕಾಲ ಕೇಸ್ ನಡೆದು 2012ರಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಡ್ಲಾಯಿತು. ಆದ್ರೆ ಆಶ್ಚರ್ಯಕರ ವಿಷಯ ಏನಂದ್ರೆ ಅವನ ನಂತರ ಕೂಡ ತಾನು ನಿರಪರಾಧಿ ಅಂತಾನೆ ಹೇಳ್ಕೊಳ್ತಿದ್ದ. ಈ ನರಭಕ್ಷಕನ ಕುರಿತು ಅನೇಕ ಊಹಾಪೋಹಗಳು ಕೂಡ ಎದ್ದಿದ್ವು. ಕೆಲವರು ಅವನು ಸುಮಾರು 20 ಜನರನ್ನ ಕೊಂದಿದ್ದಾನೆ ಅಂತ ಹೇಳಿದ್ರೆ, ಮತ್ತೆ ಕೆಲವರು 30 ಜನರನ್ನ ಕೊಂದು ತಿಂದಿದ್ದಾನೆ ಅಂತ ಹೇಳಿದ್ರು. ಆದ್ರೆ ರಾಜ ಕುಲಂದರ್ ಮತ್ತು ಅವನ ಕುಟುಂಬದವರು ಈ ಎಲ್ಲಾ ಆರೋಪಗಳನ್ನು ಕೂಡ ನಿರಾಕರಿಸ್ತಾರೆ. ವೀಕ್ಷಕರೇ, ಈ ಜಗತ್ತಲ್ಲಿ ಎಂತೆಂತ ವಿಚಿತ್ರ ವ್ಯಕ್ತಿಗಳು ಇರ್ತಾರೆ ಅನ್ನೋದಕ್ಕೆ ಇವನ್ಗಿಂತ ಇನ್ನೊಬ್ಬನ ಉದಾಹರಣೆ ಬೇಡ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.